ಏಕೆ ಸಾರಥಿ ರಥವ ಮುಂದಕ್ಕೆ ನೂಕಿ ಗಂಟಲ ಕೊಯ್ವೆ ಸುಡು ಸುಡು ಕಾಕಲ ಕಣ್ಣೊಡೆದವೆ ಕಾಣ ಮಹಾಬಲವ ನಾಕನಿಳಯರಿಗರಿದು ನಿನಗೆ ವಿವೇಕವಿಲ್ಲನಿತಿಲ್ಲ ತೆಗೆ ತೆಗೆ ಸಾಕು ವಾಘೆಯ ಮರಳಿ ಹಿಡಿ ತೇಜಿಗಳ ತಿರುಹೆಂದ ಆ ಆ ವಿರಾಟ್ ಪರ್ವದ 6ನೆಯ ಸಂಧಿಯಲ್ಲಿ ಉತ್ತರ ಕುಮಾರ ಯುದ್ಧರಂಗದಿಂದ ಹೆದರಿ ಓಡಲು ಪ್ರಯತ್ನಿಸುವಂತಹ ಸನ್ನಿವೇಶ. ಈ ಉತ್ತರ ಕುಮಾರ ಎಷ್ಟು ಹೇಳಿದರೂ ಕೇಳದೆ ಅರ್ಜುನ ಮತ್ತೆ ಮತ್ತೆ ರಥವನ್ನು ಮುಂದಕ್ಕೆ ಒಯ್ಯುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಏಕೆ ಸಾರಥಿ ರಥವ ಮುಂದಕ್ಕೆ ನೂಕಿ ಗಂಟಲ ಕೊಯ್ಯುವೆ ಅಂತ ರೋದಿಸುವ ಧ್ವನಿಯಲ್ಲಿ ಉತ್ತರ ಕುಮಾರ ಹೇಳ್ತಾನೆ. ಅದಕ್ಕಿಂತ ಮೊದಲೇ ಅವನು ಹೇಳಿದ್ದಾನೆ, ಹಸಿದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತಾದೀನು ಬೃಹನ್ನಳೆ, ಮುಂದೆ ಹೋಗಬೇಡ. ನಾನೊಂದು ಸಾಮಾನ್ಯವಾಗಿ ನಾವು ಕುರಿ ಮತ್ತು ತೋಳ ಹೇಳ್ತೇವೆ, ತೋಳಗಳ ಮಂದೆಯಲ್ಲಿ ಕುರಿ. ಇದು ತೋಳ ಅಲ್ಲ, ಮಾರಿಗಳ ಮಂದೆ. ಮಾರಿಗೆ ಕುರಿ ಸಾಕಾಗುವುದಿಲ್ಲ, ಕೋಣವೇ ಬಲಿಯಾಗಬೇಕು. ಆದರೆ ತಾನು ಮಾರಿಗಳ ಎದುರು ಇದ್ದೇನೆ ಅನ್ನುವ ಭಾವದಿಂದ ಅವನು ಹೆದರಿ ಹೇಳಿದವನು ಈಗ ಅವನು ಹೇಳಿದ ಮಾತನ್ನು ಕೇಳದೆ ಅರ್ಜುನ ಮತ್ತಷ್ಟು ಮುಂದಕ್ಕೆ ರಥವನ್ನು ಒಯ್ತಾ ಇದ್ದಾನೆ. ಈ ಹೊತ್ತಿನಲ್ಲಿ ಅವನು ಹೇಳ್ತಾನೆ, ನನ್ನ ಗಂಟಲನ್ನು ಕೊಯ್ತಾ ಇದ್ದಿ, ನೀನು ನನ್ನನ್ನು ಕೊಲ್ತಾ ಇದ್ದಿ. ಸುಡು ಸುಡು ಕಾಕಲ ಕಣ್ಣು ಒಡೆದವೆ, ನಿನಗೆ ಕಣ್ಣು ಕಾಣೋದಿಲ್ವ? ಕಣ್ಣು ಒಡೆದಿದ್ದ ನಿನ್ನದು. ನಿನ್ನ ಈ ಕಾಕು ಬುದ್ಧಿಯನ್ನು ಬಿಟ್ಟುಬಿಡು. ವಕ್ರಬುದ್ಧಿ. ಯಾವುದು ವಕ್ರಬುದ್ಧಿ? ರಥದಲ್ಲಿರುವಂತಹ ವೀರನಾದ ರಥಿಕ ಹೇಳಿದ್ದನ್ನು ಕೇಳುವುದು ಸಾರಥಿಯ ಕೆಲಸ. ಒಂದು ಲೆಕ್ಕದಲ್ಲಿ ನೋಡಿದರೆ ಸಾರಥಿಯ ಒಡೆಯ ರಥದಲ್ಲಿರುವವನು, ರಥಿಯಾದವನು. ಈ ರಥಿಯ ಮಾತನ್ನು ಕೇಳದೇ ಇರುವ ಬುದ್ಧಿಯೇ ವಕ್ರಬುದ್ಧಿ. ಆದ್ದರಿಂದ ಸುಡು ಸುಡು ಕಾಕು ಬುದ್ಧಿಯನ್ನು ಬಿಟ್ಟುಬಿಡು. ಕಣ್ಣು ಒಡೆದಿದ ನಿಂದು, ಕಣ್ಣು ಕಾಣುವುದಿಲ್ವೇ? ಕಣ್ಣು ಹೊಟ್ಟಿ ಹೋಗಿದ? ಕಾಣು, ಮಹಾಬಲವ ಎದುರು ಏನಿದೆ? ಮಹಾ ಸೈನ್ಯ ಇದೆ. ಬಲ ಅಂದರೆ ಸೈನ್ಯ. ಎಂತಹ ಬಲವಾದ ಸೈನ್ಯ ಇದೆ, ಮಹಾಸೈನ್ಯ ಎದುರಿದೆ. ಇದು ಎದುರಿಸಲಿಕ್ಕೆ ನಾಲ್ಕನೆಳೆಯರಿಗೂ ಅಸಾಧ್ಯವಾದದ್ದು. ನಾಲ್ಕನೆಳೆಯರು ದೇವತೆಗಳು, ಸ್ವರ್ಗಲೋಕದಲ್ಲಿರುವಂಥವರು, ಅಮೃತವನ್ನು ಕುಡಿದವರು. ದೇವತೆಗಳನ್ನು ಕೊಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತನ್ನೋದು, ಅಮೃತ ಕುಡಿದಂತಹ ದೇವತೆಗಳನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಅಲ್ಲಿ ತಾತ್ಪರ್ಯ. ಆದರೆ ಅಂತಹ ದೇವತೆಗಳು ಕೂಡ ಈ ಸೈನ್ಯವನ್ನು ಎದುರಿಸಲು ಸಾಧ್ಯವಿಲ್ಲ. ನಿನಗೆ ವಿವೇಕವು ಎಳ್ಳನಿತಿಲ್ಲ. ಎಳ್ಳಿನಷ್ಟು ವಿವೇಕ ಇಲ್ಲ ನಿನಗೆ. ಒಂದು ಸ್ವಲ್ಪ ವಿವೇಕ ಇದ್ದರೆ ನೀನು ರಥವನ್ನು ನಾನು ಹೇಳಿದಾಗಲೇ ಹಿಂದಿರುಗಿಸ್ತಾ ಇದ್ದೆ. ತೆಗೆ ತೆಗೆ ಸಾಕು ವಾಗೆಯ ಮರಳಿ ಹಿಡಿ ತೇಜಿಗಳ ತಿರುಹು. ವಾಘೆ ಅಂದರೆ ಲಗಾಮು, ಯಾವುದು ಕುದುರೆಯನ್ನು ನಿಯಂತ್ರಿಸುವಂತಹ ಹಗ್ಗ ಇದೆ. ಕುದುರೆಯನ್ನು ಎಡಕ್ಕೆ ತಿರುಗಿಸಬೇಕಾದ್ರೆ ಎಡಕ್ಕೆ ಎಳೆಯುವುದು, ಬಲಕ್ಕೆ ತಿರುಗಿಸಬೇಕಾದ್ರೆ ಬಲಕ್ಕೆ ಎಳೆಯುವುದು, ಹೀಗೆ ನಿಲ್ಲಿಸಬೇಕಾದ್ರೆ ಮಧ್ಯದಿಂದ ಕುದುರೆ ತಲೆ ಮೇಲಕ್ಕೆ ಬರುವ ಹಾಗೆ ಎತ್ತುವಂತಹದ್ದು. ಹೀಗೆ ಲಗಾಮಿನ ಮೂಲಕ ಕುದುರೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವಂತಹದ್ದು ಸಾರಥಿಯಾದವನು. ನೀನು ಲಗಾಮನ್ನು ಹಿಡಿದು ಮರಳಿ ಈ ತೇಜಿಗಳನ್ನು ಮರಳಿ ತಿರುಹು, ಹಿಂದಕ್ಕೆ ತಿರುಗಿಸು. ತೇಜಿಗಳು ಕುದುರೆಗಳನ್ನು ಹಿಂದಕ್ಕೆ ತಿರುಗಿಸು ಅಂತ ಒಮ್ಮೆ ಆರ್ತನಾದ ಮಾಡುವ ರೀತಿಯಲ್ಲಿ, ಬೇಡಿಕೊಳ್ಳುವ ರೀತಿಯಲ್ಲಿ, ರೋಧಿಸುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ನುಡಿಯ ಕೇಳದೆ ಮುಂದೆ 10 ಅಡಿಯನು ಅರ್ಜುನ ರಥವ ಹರಿಸಲು ಹಿಡಿದ ಬಿಲ್ದಂಬುಗಳು ಬಿದ್ದವು ಕೈಯ ನರೆ ತೆಗೆದು. ಹಿಡಿಹಯವನು ಹಿರಿಗಾರ ಸಾರಥಿ
ಹಗೆಗಳೇ ನಿನ್ನೊಡೆಯರಲ್ಲ. ಸ್ವಾಮಿ ದುರುಹಿಕೆ ಲೇಸು ಲೇಸೆಂದ. ಆದರೆ ಅರ್ಜುನ ಯುದ್ಧಕ್ಕೆ ಬಂದದ್ದು ಉದ್ದೇಶ ಬೇರೆಯೇ ಇದೆ. ನಮಗೆಲ್ಲ ಗೊತ್ತಿದೆ. ಅಜ್ಞಾತವಾಸದ ಈ ಹೊತ್ತಿನಲ್ಲಿ ವಿರಾಟರಾಯನ ಗೋವುಗಳನ್ನು ರಕ್ಷಿಸುವುದು, ಅದರ ಜೊತೆಗೆ ತಮ್ಮ ಅಜ್ಞಾತವಾಸ ಬಹಿರಂಗವಾಗದ ಹಾಗೆ ಸಮಯ ಮೀರುವವರೆಗೆ ರಹಸ್ಯವನ್ನು ಕಾಪಾಡಿಕೊಳ್ಳಬೇಕಾದಂತಹ ಅಗತ್ಯ ಕೂಡ ಅರ್ಜುನನಿಗಿದೆ. ಆದ್ದರಿಂದ ಅವನು ಈಗ ಯುದ್ಧದಿಂದ ಹಿಂದೆಗೆದು ಉತ್ತರನನ್ನು ಹಿಂದಕ್ಕೆ ಪುನಃ ಕರ್ಕೊಂಡು ಹೋಗುವ ಹಾಗಿಲ್ಲ. ಅದರಿಂದ ಅವನೇನು ಮಾಡ್ತಾನೆ, ನುಡಿಯ ಕೇಳದೆ ಮುಂದೆ 18 ಅಡಿಯನರ್ಜುನ ರಥವ ಹರಿಸಲು. ಅವನೇನು ಮಾಡ್ತಾನೆ, ಈ ಉತ್ತರನ ಮಾತನ್ನು ಕಿವಿಗೆ ಹಾಕ್ಕೊಳ್ಳುವುದಿಲ್ಲ, ಉತ್ತರ ಹೇಳಿದ್ದು ಕೇಳುವುದೇ ಇಲ್ಲ ಎಂಬ ಹಾಗೆ ನುಡಿಯನ್ನು ಕೇಳದೆ ಮುಂದೆ 18 ಅಡಿಯ ಮತ್ತು ಒಂದು 10, 8, 18 ಎಷ್ಟು ಆಗ್ಬೋದು, 18 ಅನ್ನುವಾಗ 8, 10 ಅಥವಾ 18 ಹೀಗೆ ಮುಂದೆ ಹೋಗ್ತಾ ಇದೆ ರಥ. ಮತ್ತು ಮುಂದೆ ಹೋಗ್ತಾ ಇರುವಾಗ ಹಿಡಿದ ಬಿಲ್ಲಂಬುಗಳು ಬಿದ್ದವು. ಇವನ ಕೈಯಲ್ಲಿ ಏನು ಬಿಲ್ಲು ಮತ್ತು ಅಂಬುಗಳು, ಅಂಬು ಅಂದರೆ ಬಾಣ, ಯಾರದು ಉತ್ತರನ ಕೈಯಲ್ಲಿ ಏನು ಬಿಲ್ಲು ಇತ್ತು, ಬಾಣ ಇತ್ತು, ಅವುಗಳು ಕೈಯಿಂದ ಬಿದ್ದು ಹೋದವು. ಕೈ ನಡುಗ್ತಾ ಇದೆ, ಶರೀರವೇ ನಡುಗ್ತಾ ಇದೆ. ಹಿಂದಿನ ಪದ್ಯಗಳಲ್ಲೇ ಕುಮಾರವ್ಯಾಸ ಹೇಳ್ತಾನೆ, ಅವನ ಇಡೀ ಶರೀರ ಗಡಗಡ ನಡುಗ್ತಾ ಇದೆ ಅಂತ. ಹಾಗಾಗಿ ಕೈ ನಡುಗಿ ಹೆದರಿಕೆಯಿಂದ ಬಿಲ್ಲು ಮತ್ತು ಬಾಣಗಳು ಕೈಯಿಂದ ಬಿದ್ದುವು. ಕೈಯನ್ನರೆ ತೆಗೆದು ಹಿಡಿ ಹಯವನು ಅರಿಗಾರ ಹಾರತಿ ಅಂತ ಹೇಳ್ತಾನೆ. ಕೈಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಹೇಳ್ತಾನೆ, ಅಯ್ಯೋ ಅರ್ಜುನ, ಹಯವನ್ನು ಹಿಡಿ, ಕುದುರೆಗಳನ್ನು ನಿಲ್ಲಿಸು. ಲಗಾಮನ್ನು ಹಿಡಿದು ಕುದುರೆಗಳನ್ನು ನಿಲ್ಲಿಸಬೇಕಾದ್ದು, ಕುದುರೆಗಳನ್ನು ನಿಲ್ಲಿಸು, ಲಗಾಮನ್ನು ಬಿಗಿಗೊಳಿಸು. ಅಲ್ಲಿ ಒಂದು ಶಬ್ದ ಬಳಸ್ತಾನೆ ಅವನು, ಅರಿಗಾರ ಸಾರಥಿ ಅಂತ. ಬಹಳ ಚೆನ್ನಾಗಿದೆ ಶಬ್ದ. ಕುಮಾರವ್ಯಾಸ ಎಂಥೆಂಥ ಪದಗಳನ್ನು ಬಳಸ್ತಾನೆ ಅನ್ನೋದು ಬಹಳ ವಿಶೇಷವಾದದ್ದು. ಕೆಲವೊಮ್ಮೆ ಬಹಳ ಗ್ರಾಮ್ಯವಾದ ಪದಗಳನ್ನು ಬಳಸ್ತಾನೆ, ಕೆಲವು ಪದಗಳು ನಮಗೆ ಪಕ್ಕನೆ ಅರ್ಥ ಆಗೋದಿಲ್ಲ ಯಾಕೆ ಬಳಸಿದ್ದಾನೆ ಅಂತಲೇ. ಅರಿಗಾರ ಸಾರಥಿ ಅಂತ ಕರೀತಾನೆ, ಇರಿಗಾರ ಸಾರಥಿ. ಹಯವನು ಇರಿಗಾರ ಸಾರಥಿ. ಇರಿಯುವುದು ಅಂದರೆ ಯುದ್ಧ ಮಾಡುವುದು, ತಿವಿಯುವುದು, ಹೋರಾಟ ಮಾಡುವುದು ಅಂತೆಲ್ಲ ಅರ್ಥ ಇದೆ. ಹಳೆಗನ್ನಡ ನಡುಗನ್ನಡಗಳಲ್ಲಿ ಇರಿಯುವುದು ಅಂದರೆ ಯುದ್ಧ ಮಾಡುವುದು ಅನ್ನುವ ಅರ್ಥದಲ್ಲೇ ಬರ್ತದೆ, ಅಥವಾ ಕತ್ತಿ ಖಡ್ಗ ಇವುಗಳಿಂದ ತಿವಿಯುವುದು ಅನ್ನುವ ಅರ್ಥವೂ ಇರ್ಬೋದು. ಅರ್ಜುನನನ್ನು ಇರಿಗಾರ ಸಾರಥಿ ಅಂತ ಕರೀತಾನೆ. ಇಲ್ಲಿ ಅರ್ಜುನ ಎರಡು ಅರ್ಥದಲ್ಲಿಯೂ ಇರಿಗಾರ. ಯಾರಿಗೆ? ಉತ್ತರ ಕುಮಾರನಿಗೆ. ಒಂದನೇದು ಉತ್ತರ ಕುಮಾರನಿಗೆ ಇರಿಯುತ್ತಾ ಇದ್ದಾನೆ ಅವನು. ಅವನ ದೃಷ್ಟಿಯಲ್ಲಿ, ಉತ್ತರ ಕುಮಾರನ ದೃಷ್ಟಿಯಲ್ಲಿ ಅರ್ಜುನ ಉತ್ತರ ಕುಮಾರನಿಗೆ ಶತ್ರುವಾಗಿ ಬಿಟ್ಟಿದ್ದಾನೆ ಈಗ. ಇನ್ನೊಂದು, ಇಲ್ಲಿ ನಿಜವಾಗಿ ಇನ್ನು ಮುಂದೆ ಯಾರು ಯುದ್ಧ ಮಾಡಲಿಕ್ಕಿದ್ದಾರೆ? ಅರ್ಜುನನೇ ಯುದ್ಧ ಮಾಡಲಿಕ್ಕಿದ್ದಾನೆ. ಅದು ನಮಗೆ ಓದುಗರಿಗೆ ಗೊತ್ತಿದೆ, ಉತ್ತರ ಕುಮಾರನಿಗೆ ಗೊತ್ತಿಲ್ಲ. ಆದರೆ ಧ್ವನಿಪೂರ್ವಕವಾಗಿ ಕವಿ ಅದನ್ನು ಸೂಚಿಸ್ತಾ ಇದ್ದಾನೆ, ಇರಿಗಾರ ಸಾರಥಿ ಅರ್ಜುನ. ನಿಜವಾಗಿ ಅವನು ಸಾರಥಿ ಅಲ್ಲ, ಅವನು ಯುದ್ಧ ಮಾಡುವವನೇ, ಇನ್ನು ಮುಂದೆ ಈಗ ಮಾಡಬೇಕಾದವನು. ಅದು ಕವಿ ಅದನ್ನು ಸೂಚಿಸ್ತಾ ಇದ್ದ ಹಾಗೆ ಉಂಟು. ಇರಿಗಾರ ಸಾರಥಿ ಉತ್ತರ ಕುಮಾರ ಹೇಳ್ತಾ ಇದ್ದಾನೆ, ನುಡಿಯುವವರು ನಾವು ಹಗೆಗಳೇ ನಿನ್ನೊಡೆಯರಲ್ಲ. ನಿನಗೆ ಈಗ ಹೇಳ್ತಾ ಇರುವುದು, ಆದೇಶ ನೀಡ್ತಾ ಇರುವುದು, ರಥವನ್ನು ಹಿಂದಿರುಗಿಸಲಿಕ್ಕೆ ಹೇಳ್ತಾ ಇರುವುದು, ನಾನು ನಿನಗೆ ಒಡೆಯ, ನಿನ್ನ ಹಗೆ ಅಲ್ಲ, ನಿನ್ನ ಶತ್ರು ಅಲ್ಲ. ನೀನು ಈಗ ಇರಿಯುತ್ತಿರುವುದು ನನ್ನನ್ನೇ, ದ್ವೇಷಿಸುತ್ತಿದ್ದಿ ನನ್ನನ್ನು. ನಾವು ನಿನ್ನ ಹಗೆಗಳಲ್ಲ. ನಾವು ಅಂದರೆ ಗೌರವಪೂರ್ವಕವಾಗಿ ಹೇಳುವುದು, ರಾಜರು. ಉತ್ತರ ಕುಮಾರ ರಾಜಕುಮಾರ ಅಲ್ವ, ಆದ್ದರಿಂದ ಬಹುವಚನದಲ್ಲಿ ಹೇಳ್ತಾನೆ, ನಾವು ನಿನ್ನ ಹಗೆಗಳಲ್ಲ, ನಿನ್ನ ಒಡೆಯರು. ನಿನ್ನ ಒಡೆಯ ನಾನು, ಈಗ ಅಂತಲ್ಲ, ಈಗ ಸಾರಥಿಯಾಗಿಯೂ ಒಡೆಯನೇ, ಅಥವಾ ಬೃಹನ್ನಳೆಯಾಗಿರುವಾಗಲೂ ಅಷ್ಟೇ. ಆ ವಿರಾಟ ಪರ್ವದಲ್ಲಿ ವಿರಾಟ ರಾಜನ ಅರಮನೆಯಲ್ಲಿ ಕೆಲಸಕ್ಕೆ ಇದ್ದವರು ತಾನೆ ಪಾಂಡವರು. ಮತ್ತು ಬೃಹನ್ನಳೆಯಾಗಿ ದ್ರೌಪದಿ ಮತ್ತು ದ್ರೌಪದಿಯೂ ಇದ್ದಳು, ಸೈರಂಧ್ರಿಯಾಗಿ, ಬೃಹನ್ನಳೆಯಾಗಿ ಅರ್ಜುನನೂ ಇದ್ದ. ಆದ್ದರಿಂದ ಅವರೆಲ್ಲರೂ ಕೂಡ ಸೇವಕರೇ. ಅದರಿಂದ ನಾನು ಒಡೆಯ ಹೇಳುವಾಗ ನೀನು ಕೇಳಬೇಕಲ್ಲ, ಎರಡೂ ರೀತಿಯಿಂದಲೂ.
ಹಿಂದಿನ ಕೆಲಸದಲ್ಲಿ ಮತ್ತು ಇಲ್ಲಿ ಸಾರಥಿಯಾಗಿ ಕೂಡ ಕೇಳಬೇಕಾದ್ದು ಅರ್ಜುನನ ಧರ್ಮ ಮತ್ತು ಕರ್ಮ. ಅದರಿಂದ ಸ್ವಾಮಿ ದುರುಹಿಕೆ ಲೇಸಿಂದ ನಿನ್ನದು ಸ್ವಾಮಿ ದುರುಹಿಕೆ ದ್ರೋಹ. ದುರುಹಿಕೆ ಅನ್ನುವ ಶಬ್ದ ನೋಡಿ, ಈ ಷಟ್ಪದಿಯಾಗಲಿ ನಾವು ಛಂದೋಬದ್ಧವಾಗಿ ಬರೆಯುವಾಗ ಮಾತ್ರೆಗಳ ಲೆಕ್ಕಾಚಾರವೂ ಸರಿ ಬರಬೇಕು. ಕುಮಾರವ್ಯಾಸ ಬರೆಯುವ ಭಾಮಿನಿ ಷಟ್ಪದಿಯಲ್ಲಿ 3-4 ಮಾತ್ರೆಗಳ ಗಣ ಬರಬೇಕಲ್ಲ. ಸ್ವಾಮಿದ್ರೋಹ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಛಂದಸ್ಸಿಗೆ ತೊಂದರೆ ಆಗ್ತದೆ. ಆದ್ದರಿಂದ ದ್ರೋಹವನ್ನು ದುರುಹಿಕೆ ಮಾಡ್ತಾನೆ. ಇತರ ಪದಗಳನ್ನು ಬಿಡಿಸಿ ಬರೆಯುವಂಥದ್ದೆಲ್ಲ ಇದು ತುಂಬ ಸಹಜವಾಗಿ ನಿಮಗೆ ಹಳೆಗನ್ನಡದ ಪದ್ಯಗಳಲ್ಲಿ ಕಾಣ್ತದೆ. ಮತ್ತು ಅದು ಆ ಥರದ ಏನು ಛಂದಸ್ಸಿನ ಕಾರಣದಿಂದಲೇ ಕನ್ನಡದ ಪದಗಳ ಸೌಂದರ್ಯ ಮತ್ತು ಶ್ರೀಮಂತಿಗೆ ಹೆಚ್ಚಿದ್ದನ್ನು ಕೂಡ ನಾವು ತುಂಬ ಸಲ ಕಾಣ್ತೇವೆ. ಸ್ವಾಮಿದ್ರೋಹ ನಿನಗೆ ಬಹಳ ಲೇಸು, ಭಾಳ ಲೇಸು, ಒಳ್ಳೆ ಕೆಲಸ ಮಾಡಿದ್ದೀನಿ ನೀನು, ಲೇಸು ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ ಅವನು. ನೀನು ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಿ, ಲೇಸನ್ನು ಮಾಡ್ತಾಯಿದ್ದಿ, ನಿಜವಾಗಿ ಲೇಸಲ್ಲ. ಅವನ ದೃಷ್ಟಿಯಲ್ಲಿ ಇದು ದ್ರೋಹ, ಅನ್ಯಾಯ. ಈ ಅನ್ಯಾಯವನ್ನು ಮಾಡ್ತಾ ಇದ್ದಿ ಅಂತ ಅರ್ಜುನನಿಗೆ ಮತ್ತೆ ಹೇಳ್ತಾನೆ. ರಥವನ್ನು ನಿಲ್ಲಿಸು ಅಂತ ವಿನಂತಿ ಮಾಡ್ತಾ ಇದ್ದಾನೆ.